ಹಲೋ, ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲೇ ಬೆಳೆದಿರುವಂಥ ಬಸಳೆ ಸೊಪ್ಪಿದೆ, ಅದರದ್ದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶೇರ್ ಮಾಡೋಣ. ಈಗ ನೋಡಿ, ಈಗ ಈ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಲ್ಲ, ಇದನ್ನು ಮತ್ತೆ ಒಯ್ದುಬಿಟ್ಟು ನಟ್ಕೊಂಡು ಕೂಡ ಇಡ್ಬೋದು. ಮತ್ತೆ ಇದು ಚಿಗುರು ಬರುತ್ತೆ, ಅದಕ್ಕೋಸ್ಕರ ನಾನು ದಂಟನ್ನೆಲ್ಲ ಜಾಸ್ತಿ ಹಾಕ್ತಾಯಿಲ್ಲ, ಸಪ್ರೇಟಾಗಿ ತೆಗೆದು ಸೈಡ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ದಪ್ಪ ಇರುವಂಥ ದಂಟನ್ನ ಮಾತ್ರ ಇಟ್ಕೊಳ್ತಾ ಇದ್ದೀನಿ. ದಪ್ಪ ದಂಟನ್ನ ನಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸೊಪ್ಪು ಮತ್ತು ದಂಟನ್ನ ಸಪ್ರೇಟ್ ಮಾಡಿದ್ದಾಗಿದೆ. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡಿ ಇಟ್ಕೊಬೇಕಾಗತ್ತೆ. ಅದು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ರ ಮೇಲೆ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಬೇಳೆಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು 4-5 ವಿಷಲ್ನ ಹೊಡಿಸ್ಬೇಕಾಗತ್ತೆ. ಬೇಳೆನ ನೆನೆಸೋ ಅವಶ್ಯಕತೆ ಇಲ್ಲ, ನಮ್ಮನೇಲಿರುವಂಥ ಬೇಳೆ ಚೆನ್ನಾಗಿ ಬೇಯುತ್ತೆ. ನೀವು ನೆನೆಸ್ಕೊಂಡು ಬೇಕಾದರೂ ಮಾಡ್ಕೊಬೋದು. ಬೇಳೆ ನೆಂದರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಬೇಳೆ ನೆಂದಿಲ್ಲ ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇವಾಗ ನಾನು ನಮ್ಮ ಹಿತ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬಸಳೆ ಸೊಪ್ಪನ್ನು ಎಲ್ಲಿ ನಟ್ಟಿದ್ದೀನಿ ನೋಡಿ, ಅಲ್ಲಿಗೆ ನಿಮಗೆ ಕರ್ಕೊಂಬಂದಿದ್ದೀನಿ. ಕೆಲವೊಬ್ರಿಗೆ ಏನಾಗುತ್ತೆ, ನೆಲಕ್ಕೆ ಹಾಕೋದಕ್ಕೆ ಆಗೋದಿಲ್ಲ. ಇವಾಗ ಗಾರ್ಡನ್ ಎಲ್ಲ ಇರೋದಿಲ್ಲ ಅಲ್ಲ, ಅವರೆಲ್ಲ ಈ ರೀತಿಯಾಗಿ ಪಾಟ್ನಲ್ಲಿ ಅಥವಾ ಗ್ರೋ ಬ್ಯಾಗ್ನಲ್ಲಿ ನಟ್ಕೊಬೋದು. ನಾನಿಲ್ಲಿ ನಟ್ಟಿರುವಂಥದ್ದು ಗ್ರೋ ಬ್ಯಾಗ್ನಲ್ಲೇ ನಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಗೆ ನೀರನ್ನು ಜಾಸ್ತಿ ಕೊಡಬೇಕಾಗತ್ತೆ ಅಷ್ಟೇ. ಈ ವಿಡಿಯೋ ಮಾಡಿರೋದು ಈಗ ಮಳೆಗಾಲದಲ್ಲೆಲ್ಲ ಎಲೆಗಳು ಕೊಳ್ತೋಗಿದೆ. ಮಳೆ ಜಾಸ್ತಿ ಇರೋದ್ರಿಂದ ನೀರು ಡೈರೆಕ್ಟಾಗಿ ಅದ್ರ ಮೇಲೆ ಬೀಳುತ್ತೆ. ನಾನು ಬೇರೆ ಕಡೆ ತೆಗೆದಿಟ್ರೆ ಅದು ಉಳಿತಿತ್ತು, ಆದರೆ ಅದ್ರ ದಂಟುಗಳೆಲ್ಲ ಹಾಗೆ ಉಳಿದಿದೆ. ಅದಕ್ಕೋಸ್ಕರ ಆ ದಂಟನ್ನು ತೆಗೆದ್ಬಿಟ್ಟು ಮಳೆ ಬೀಳದೇ ಇರೋವಂಥ ಜಾಗದಲ್ಲಿ ಇವಾಗ ನಟ್ಕೊಬೇಕಾಗತ್ತೆ. ಮಳೆ ಡೈರೆಕ್ಟಾಗಿ ಜಾಸ್ತಿ ನೀರು ಬಿದ್ದರೂ ಕೂಡ ಅದು ಕೊಳೆಯುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ, ಯಾವುದಾದ್ರೂ ಸೊಪ್ಪಾಗಲಿ ಹಾಕಿದಾಗ ಡೈರೆಕ್ಟಾಗಿ ಅದ್ರ ಮೇಲೇ ನೀರು ಬೀಳ್ತಾ ಇದ್ರೆ, ಅಂದರೆ ಹನಿಯಾಗಿ ಡೈರೆಕ್ಟ್ ಮಳೆ ಬಿದ್ದರೆ ಪರವಾಗಿಲ್ಲ, ಇದು ನಮ್ಮದು ಓವರ್ಫ್ಲೋ ನೀರೆಲ್ಲ ಅದ್ರ ಮೇಲೆ ಬೀಳ್ತಾ ಇದೆ. ಅದಕ್ಕೋಸ್ಕರ ಅದೆಲ್ಲ ತುಂಬ ಹಾಳಾಗಿ ಹೋಗಿದೆ. ಏನೇ ಆಗಲಿ, ನಾನಂತೂ ಈ ಬಸಳೆ ಸೊಪ್ಪಿನಲ್ಲಿ ನಾನು ತುಂಬ ಸಲ ಸಾಂಬಾರನ್ನ ಮಾಡಿಬಿಟ್ಟು ತಿಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಕೆಲವೊಂದೊಂದು ಎಲೆ ಅಂತೂ ತುಂಬ ಒಂದು ಅಂಗೈಯಷ್ಟು ದೊಡ್ಡ ಇತ್ತು. ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ. ನಾವು ಮಾಡಿರೋದು, ನಾವು ಬೆಳೆಸಿ ತಿಂದಿರೋದು ಅನ್ನೋದು ನಮಗೆ ಒಂಥರ ಸಂತೋಷನೇ ಕೊಡುತ್ತೆ. ಇದು ತುಂಬಾ ಈಸಿಯಾಗಿ ಬೆಳಿಬೋದು. ನೀವು ಡೈರೆಕ್ಟಾಗಿ ಮಣ್ಣು ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ರೋ ಬ್ಯಾಗ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಇದಿರುತ್ತಲ್ವ, ಏನು ಹೇಳಿ, ಬಸಳೆ ಸೊಪ್ಪು ಇರುತ್ತಲ್ವ, ಅದ್ರ ದಂಟನ್ನ ಫುಲ್ ಎಲ್ಲ ಎಲೆಗಳನ್ನು ತೆಗಿಬೇಕು. ಮೇಲ್ಗಡೆ 1 ಅಥವಾ 2 ಚಿಗುರನ್ನ ಬಿಟ್ಬಿಟ್ಟು ಅದನ್ನು ನಟ್ಟಬೇಕಾಗತ್ತೆ. ಅದಕ್ಕೆ ಡೈಲಿ ನೀರು ಕೊಟ್ಟರು ಆಗುತ್ತೆ. ಅಂದರೆ ಬೇಸಿಗೆಗಾಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ನೀರನ್ನೇ ಕೊಟ್ಟಿದ್ದೆ ನಾನು ಆವಾಗ. ನೋಡ್ತಾ ಇರ್ಬೋದು, ಒಂದೊಂದು ಎಲೆ ಕೂಡ ಎಷ್ಟೆಷ್ಟು ದೊಡ್ಡಕ್ಕಿದೆ ಅಂತ ನೀವೇ ನೋಡ್ಬೋದು. ನಾವು ಮನೆಯಲ್ಲಿ ಬೆಳೆಸಿ ತಿನ್ನೋದೇ ನಮಗೆ ಖುಷಿ ಆಗುತ್ತೆ. ಬನ್ನಿ ಈಗ ಬೇಳೆ ಬೆಂದಿದೆಯಾ ಅಂತ ನೋಡ್ಕೊಂಬಂದ್ಬಿಡೋಣ. ಇವಾಗ ನೋಡಿ, ನಾವು ಆವಾಗಲೇ ಬೇಯಿಸಕ್ಕೆ ಹಾಕಿದ್ವಲ್ಲ, ಆ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಒಂದು ಸ್ಮ್ಯಾಶರ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲ ಅಂತಾದರೆ ಮಜ್ಜಿಗೆ ಕಡಿಯೋವಂಥ ಖಡ್ಗೋಲಿದ್ರೂ ಪರವಾಗಿಲ್ಲ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಸ್ಮ್ಯಾಶ್ ಆಗಿ ಫುಲ್ ಬೋಳ್ ಆಗುತ್ತೆ. ಈ ರೀತಿಯಾಗಿ ಬೋಳ್ ಆಗಬೇಕು. ಬೋಳ್ ಆದ್ರೇ ತುಂಬಾ ಚೆನ್ನಾಗಾಗತ್ತೆ. ಈಗ ಇದ್ರ ಜೊತೆಗೆ ಆವಾಗಲೇ ಸಪ್ರೇಟ್ ಮಾಡಿ ತೊಳೆದು ಹೆಚ್ಕೊಂಡು ಇಟ್ಕೊಂಡ್ವಲ್ಲ ಬಸಳೆ ಸೊಪ್ಪನ್ನ, ಆ ಬಸಳೆ ಸೊಪ್ಪನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪನ್ನ ನಾವು ಬೇರೆಯವ್ರ ಹತ್ರದಿಂದ ತಂದರೆ, ಅಂದರೆ ನಟ್ಕೊಳ್ಳೋದಕ್ಕೆ ಬೇರೆಯವ್ರ ಹತ್ರದಿಂದ ತರಬೇಕು. ಅಂದರೆ ಬೇರೆಯವರು ನಟ್ಟಿರ್ತಾರಲ್ವ, ಅವ್ರ ಹತ್ರದಿಂದ ತೊಗೊಂಬರ್ಬೇಕು. ಅವ್ರ ಹತ್ರ ದಪ್ಪ ಟೊಂಗೆ ಇದ್ದರೆ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಮಾರ್ಕೆಟಿಗೆ ಬರುತ್ತಲ್ವ ಬಸಳೆ ಸೊಪ್ಪು, ಆ ಟೈಮ್ನಲ್ಲಿ ದಪ್ಪ ಟೊಂಗೆ ಇದ್ದರೆ, ಅಂದರೆ ದಪ್ಪ ದಂಟು ಇರುತ್ತಲ್ವ, ಆ ದಂಟನ್ನು ನಟ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಬಸಳೆ ಸೊಪ್ಪನ್ನೆಲ್ಲ ಹಾಕಿದ್ದಾಗಿದೆ. ಇವಾಗ ಇದ್ರ ಜೊತೆಗೆ 2 ಗಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು. ಹಾಗೆಯೇ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಬೇಯೋದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಮತ್ತೆ 1 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ವಿಷಲ್ ಕೂಗಲಿ ಅಷ್ಟರೊಳಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಪ್ಯಾನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರಿಬೇಕಾಗತ್ತೆ. ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ ನೋಡ್ಬಿಟ್ಟು ಹಾಕಿ. ನಾನು ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಒಣಮೆಣ್ಸಿನ್ಕಾಯಿನೇ ಸಪ್ರೇಟಾಗಿ, ಹಾಗೆ ಕೊತ್ತಂಬರಿ ಬೀಜನೇ ಸಪ್ರೇಟಾಗಿ ಹುರ್ಕೊಬೇಕು. ಇವಾಗ ಇದು ಹುರಿದಿದ್ದಾಗಿದೆ. ಇವಾಗ ಇದನ್ನು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಬೀಜನ ನನಗೆ 2-3 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜನ ಕೂಡ ಅಷ್ಟೇ ಹಾಕ್ಕೊಂಬಿಟ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಇದೆಲ್ಲ ಚೆನ್ನಾಗಿ ಕೆಂಪಗಾಗ್ತಾ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ ಕೆಂಪಗಾಗಕ್ಕೆ ಬಂದಿದೆ. ಇವಾಗ ಇದನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ
ಒಂದು ಮಿಕ್ಸರ್ ಜಾರ್ನ ತೊಗೊಬೇಕಾಗತ್ತೆ. ಮಿಕ್ಸರ್ ಜಾರ್ಗೆ ನಾವು ಆವಾಗಲೇ ಹುರಿದಿಟ್ಟಿರುವಂತಹ ಒಣಮೆಣಸಿನ್ಕಾಯಿ ಹಾಗೆ ಅರ್ಧ ಹೋಳಿಗೆ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸಣ್ಣ ತುಂಡಾಗುವಷ್ಟು ಹುಳಿನ ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ಕುಕ್ಕರ್ನಲ್ಲಿ ಬೆಂದಿರುವಂತಹ ಬಸಳೆ ಸೊಪ್ಪನ್ನ ತೆಗೆದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಬೇಕಾಗತ್ತೆ. ಬೆಂದಿಲ್ಲ ಅಂದರೆ ಮತ್ತೆ ಬೇಯಿಸ್ಕೊಡ್ರಿ. ಒಂದು ವಿಷಲ್ ತೆಗೆದ್ರೆ ಸಾಕು. ಇದು ಬೆಂದಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆ ಮತ್ತು ಈ ಸೊಪ್ಪನ್ನೆಲ್ಲ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆವಾಗಲೇ ಮಾಡಿಟ್ಕೊಂಡ್ವಲ್ಲ ಆ ಮಸಾಲೆನ ಈ ಬಸಳೆ ಸೊಪ್ಪಿನ ಜೊತೆಗೆ ಹಾಕ್ಕೊಬೇಕಾಗತ್ತೆ. ಹಾಗೆಯೇ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ತುಂಬ ದಪ್ಪ ಇದ್ರೂ ಕೂಡ ಚೆನ್ನಾಗಾಗಲ್ಲ. ಸೊಪ್ಪಿನ ಮುದ್ದೇನೆ ಸಿಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ನೋಡಿ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಸರಿಯಾಗಿದೆ ಈ ಕ್ವಾಂಟಿಟಿ. ಸೊಪ್ಪು ಮತ್ತು ಮಸಾಲೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊಪ್ಪು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಬೇಕಾಗತ್ತೆ. ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿದು ಕುದಿ ಬರಬೇಕು. ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನೋಡಿ ಇದು ಇವಾಗ ಚೆನ್ನಾಗಿ ಕುದಿ ಬರ್ತದೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೊಂದು ಒಗ್ಗರಣೆನ ಹಾಕ್ಕೊಬೇಕಾಗತ್ತೆ. ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ 4-5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆಗಲಿ. ಬಿಸಿ ಆದ್ರ ಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಇದಕ್ಕೆ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿ ಹಾಕೊಂಡ್ರ ಮೇಲೆ ಇದು ಚೆನ್ನಾಗಿ ಕೆಂಪಗಾಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಕೆಂಪಗಾಗತ್ತಿಗೆ ಬಂದಿದೆ. ಇಷ್ಟೇ ಕೆಂಪಗಾದರೆ ಸಾಕು, ತುಂಬ ಕಪ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಬಸಳೆ ಸೊಪ್ಪಿನ ಸಾಂಬಾರಿಗೆ ಹಾಕಿದರೆ ನಮ್ಮ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದನ್ನು ಮತ್ತೊಂದು ಸಲ ಒಗ್ಗರಣೆನ ಹಾಗೆ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಊಟಕ್ಕೆ ರೆಡಿ ಆಗಿದೆ. ನಾನು ಊಟ ಮಾಡ್ತೀನಿ, ನೀವು ಕೂಡ ಊಟ ಮಾಡಿರಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.